ದೇವರು ಕೊಟ್ಟದ್ದು ಎಲ್ಲ ದೇವರು ಕೊಟ್ಟದ್ದು. ಸಾಲ ಮಾಡಿದೆ, ಸಾಲ ಕೇಳಕ್ ಅವ್ರು ನನಗೆ ಯಾರು ಸಾಲ ಕೊಡ್ಲಿಲ್ಲ. ನನಗ ಉಣ್ಣಾಕಿಲ್ಲ. ಸಮಾಜ ನನ್ನ ಮೆಚ್ಚುಗೊತ್ತು. ನನಗೆ ಕವಿ ಅಂದ್ರ ನಾ ಯಾವುದು ಅಲ್ಲ. ಅವತ್ತು ನನಗೆ ಏನು ಕೊಟ್ಟಿದ್ರಲ್ಲ ಅಲ್ಲೇ ನಿಂತು ಬಿಟ್ಟ ಮೇಲೆ ಅವ್ರಿಗೆ ಕೊಟ್ಟು ಬಿಟ್ನಿ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕಲಾ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವೆಲ್ಲಿ ಬಂದೀವಪ್ಪ ಅಂತಂದ್ರೆ, ಜಾನಪದವನ್ನೇ ತನ್ನ ಜೀವನವನ್ನಾಗಿ ರೂಪಿಸಿಕೊಂಡಿರುವಂಥ ಜಾನಪದ ಜೀವಿಗಳಾಗಿ ಬದುಕ್ತಿರುವಂಥ ಮತ್ತು ಅದೇ ರೀತಿಯಾಗಿ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವಂಥ ಮತ್ತು ದ.ರಾ ಬೇಂದ್ರೆಯವರ ಪ್ರಶಸ್ತಿಗಳನ್ನು ಪಡೆದು ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡು ಇವತ್ತು ಜಾನಪದನೇ ನನ್ನ ಬದುಕು ಅಂತ ಬಾಳ್ತಿರುವಂಥ ನಮ್ಮ ಹಾಗೆ ಅದರ ಜೊತೆಗೆ ಮತ್ತು ಕವಿತೆ ಕವನಗಳನ್ನು ಬರೆದು ಇವತ್ತು ಸಾವಿರಾರು ಗೀತೆಗಳನ್ನು ಬರೆದು 27ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿರುವಂಥ, ಅದರ ಜೊತೆಗೆ ಆ ಒಂದು ಪುಸ್ತಕಗಳನ್ನು ಅವರು ವಿದ್ಯೆ ಓದಿಲ್ಲ ಅನ್ನೋದೊಂದು ಬಿಟ್ಟರೆ ಅವರು ಮಾಡದಿರುವಂಥ ವಿದ್ಯೆ ಇದ್ದವರು ಕೂಡ ಅವ್ರಿಗಿಂತ ಜಾಸ್ತಿನೇ ಸಾಧನೆ ಮಾಡಿದಂಥ ವ್ಯಕ್ತಿಯವರು. ಅದು ಅಲ್ಲದೆ ಇವರ ಅನಂತಮೂರ್ತಿಯವರಾಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರೋಂಥವ್ರು. ಆಮೇಲೆ ಯುಕ್ರಿ ಗೋಕಾಕ್ ಅವರಾಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಅವರೆಲ್ಲ ಮತ್ತು ಕಣಿವಿ ಅವರು, ಇವರೆಲ್ಲರೂ ಕೂಡಿ ಈ ಬರೆದಿರುವಂಥ ಅವರು ಒಂದು ಪುಸ್ತಕಗಳು ಅಂದರೆ ಅವರು ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ಅವ್ರ ಕಡೆಯಿಂದ ಬರ್ಸಿದ್ದಾರೆ. ಅವರು ಯಾವುದೇ ಇವರು ಓದಕ್ಕೆ ಬರಲ್ಲ ಅದು ಇದು ಅಂದ್ಕೊಂಡ್ರೆ ಯಾವುದೇ ಒಂದು ಏನೋ ತಲೆಗಿಟ್ಕೊಳ್ಳದೆ ಅವ್ರು ಹೇಳಿರುವಂಥ ಕವಿತೆಗಳನ್ನೆಲ್ಲವನ್ನು ಸ್ವತಃ ಇವ್ರಿಗೆ ಬರೆದು ಕೊಟ್ಟಿರುವಂಥವ್ರು ಅಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರು. ಇವತ್ತು ನಾವು ಒಂದು ಸಂದರ್ಶನ ಮಾಡ್ಲಿಕ್ಕೆ ಬಂದಂಥವ್ರು ಬೇರೆ ಯಾರೂ ಅಲ್ಲ, ಜಾನಪದ ಜೀವಿಗಳು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ನಮ್ಮ ಸಿದ್ದಪ್ಪ ಬಿದ್ರಿ ಗುರುಗಳವರು. ಇವತ್ತು ಅವರೊಂದು ಬದುಕಿನ ಕಥೆಯನ್ನು ನಾವೆಲ್ಲ ಕೇಳ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಗುರುಗಳೇ ಬರ್ರಿ. ನಮಸ್ಕಾರ. ನಮಸ್ಕಾರ. ಆರಾಮದ್ರಿ? ಆರಾಮ್. ಬಾ ಆಚ್ಕೊಂಡಿ ಬಾ ಬರ್ರಿ ಬರ್ರಿ. ಆರಾಮದ್ರಿ? ಆರಾಮ್. ಹೆಂಗೆ ನಡತ್ರಿ ಈಗ ಬದುಕು? ಅದಕ್ಕೆ ಹಂಗ ಜೀವನ ಬದುಕು ಹಂಗ ದಿನ ನಡೋದು ಅದ. ಹೌದು ಹೌದು. ಬಾಯ್ ಬಾಯ್. ಇದು ಸಪ್ರೇಟ್ ಆಗಿ ನಿಮಗೆ ಅಂತ ಬಾಯ್. ಬನ್ನಿ ಬನ್ನಿ ಒಳಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡ್ರಿ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡ್ರಿ ಇವತ್ತು. ಹೆಂಗ ಅನಿಸ್ತದೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ತೊಗೊಂಡ್ರಿ ನೀವು? ಏನ್ ಭಗವಂತನ ಆಶೀರ್ವಾದನ ಏನ್ ಮಾಡಕ್ ದೊಡ್ಡ ಏನು ಸಾಧನೆ ಏನೈತೆ. ಸ್ವಲ್ಪ ದೇವ್ರು ಕೊಟ್ಟದ್ದು ಎರಡು ನುಡಿ ಹೇಳೋದ. ಹಾಂ ರೀ. ನಾಕ ಜನರ ಪ್ರೀತಿಗೆ ಹಾಂ ರೀ. ನನ್ನ ಹತ್ತಿರ ಏನೂ ಇಲ್ಲ. ಸಮಾಜದೊಳಗೆ ಏನೈತಿ ಅದನ್ನ ಹೇಳುದ. ಆ ಸಮಾಜದ ಎಲ್ಲ ಹಾಂ ರೀ. ಸಮಾಜ ಬಿಟ್ಟರೆ ಏನೂ ಇಲ್ಲ. ಹೌದು ಹೌದ್ರಿ. ದೇವ್ರು ಇರೋದು ಸಮಾಜದಾಗ, ಹೌದು ಬದುಕಿರೋದು ಸಮಾಜದಾಗ, ಹೌದ್ರಿ. ಎಲ್ಲ ನಮ್ಮ ಆಗು ಹೋಗುಗಳೆಲ್ಲ ಸಮಾಜದಾಗ. ಸಮಾಜ ಬಿಟ್ಟರೆ ಏನು ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಾನ ದೇವ್ರಂದಾನ ರಾಜ್ಕುಮಾರ್. ಹೌದು ಹೌದು. ಜನಾನ ದೇವ್ರಂದಾನ. ಹಂಗ ಜಗತ್ತಿನಾಗ ಜನಾನ ದೇವ್ರ. ಹಾಂ ರೀ. ಮತ್ತೆ ಈ ಹಸದವ್ರು ಉಣ್ಣೋದು ಮಾಡೋದು ಜಗತ್ತಿನಾಗ ಜನನ ದೇವ್ರ. ಅವ್ರನ್ನ ಬಿಟ್ಟರೆ ಯಾವ ದೇವ್ರ ಏನು ಇದು ಇಲ್ಲ. ದುಡಿಕೊಂದು ನಂಬಿಕೆಲಿಂದ ದುಡಿಯೋದೊಂದು ದುಡಿಕೆ. ಕುಂದ್ರಿ ಕೂತ್ಕೊರಿ ಬರ್ರಿ ಕೂತ್ಕೊರಿ ಕೊಡ್ರಿ. ಹೇಳಿ ಸರ್, ನಿಮ್ಮ ಬಾಲ್ಯದ ಬಗ್ಗೆ ಭಾಳ ತಿಳ್ಕೊಬೇಕು. ಇಡೀ ನಿಮ್ಮ ಜೀವನ ಒಂದು ಬದುಕಿನ ಕಥೆಯನ್ನು ನಾವು ಇವತ್ತು ಕೇಳಕ್ ಬಂದೀವಿ ಮತ್ತು ನಮ್ಮ ವೀಕ್ಷಕರಿಗೆಲ್ಲ ತೋರ್ಸ್ಲಿಕ್ಕೆ ಬಂದೀವಿ. ಬದುಕಿಂದ ಅಂದ್ರೆ ಏನು ಜೀವನದಾಗ ನಮ್ಮ ಬಡತನ ಬದುಕು. ಅವಾಗೇನ ನಾವು 9 ಜನ ಮಕ್ಕಳ, ನಾನ ಹಿರಿಯವ ಮಣಿಗೆ. ನಮ್ಮ ಒಕ್ಕಲ್ತನ ಮಣಿ. ಆ ಒಕ್ಕಲ್ತನ ಬದುಕಿನಾಗ ಕಟ್ಕೊಂಡ್ ಬಂದಿದ್ದೇವೆ. ನಮ್ಮಪ್ಪ ನಮ್ಮವ್ವ ಸಾಲಿಗೆ ಹಾಕಿದ್ರು. ಸಾಲಿಯಾಗ ಮಾಸ್ತರ್ ಬಡಿಯಾಕತ್ತೇವೆ. ಸಾಲಿ ಹುಡುಗರು ಬಡದ್ ನೋಡಿ ನಾ ಬಿಟ್ಟು ಬಂದ. ಸಾಲಿಗೆ ಹೋಗ್ಲಿಲ್ಲ. ಮುಂದನ ಕಾವುದು, ಆಡ್ ಕಾವುದು, ಎಲ್ಲ ಗಳೆ ಹೊಡೋದು ಇದ್ರ ಮಾಡ್ಕೊತಿದ್ವಿ. ಇದು ಈ ಬರವಣಿಗೆ ಅನ್ನೋದು ನಿಮಗೆ ಹೆಂಗ್ ಉಟ್ಕೊಂತ? ಬರವಣಿಗೆ ಅನ್ನೋದು, ಈ ಬರವಣಿಗೆ ನಾನು ಸಿನಿಮಾ ಹಾಡುಗಳನ್ನು ಹಾಡೋದು, ಮತ್ತೆ ಈಗ ನಮ್ಮೂರಾಗ ನಾಟಕದ ಪದಗಳು, ಗೀಗಿ ಪದಗಳು, ಇಂಥ ಪದಗಳು, ಡೊಳ್ಳಿನ ಪದ, ಇದೆಲ್ಲ ಪದ ಕೇಳ್ತಿದ್ದೇವೆ. ಸಣ್ಣದಾಗ ಕೇಳ್ತಿದ್ದೆವು. ಹಂಗ ನಮ್ಮ ಮನಸ್ಸಿಗೆ ಬಂದ ಗುಯ್ 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 ಅನ್ಕೋತಿರ್ತಿದ್ದೇವೆ. ಅದು ಮುಂದೆ ಹಂಗ ನನ್ನ ಒಂದು 83-84ರಾಗ ನಮ್ಮ ಇಟ್ಟನವ್ರ ಸರ್ ಸಂಪರ್ಕ ಆತ.
ಡಾಕ್ಟರ್ ಶ್ರೀರಾಮ ಇಟ್ಟವ ಒಬ್ಬ ಶಾಲೆ ಹುಡುಗ ನಿನ್ನಂತವ ಕರ್ಕೊಂಡೋಗಿ ಅವ್ರಿಗೆ ಭೇಟಿ ಮಾಡಿಸಿದಾಗ ಅವರು ಏನು ಸರ್ ಇವ ಜನಪದ ಹಾಡೋಲ್ಲ ಹಂಗೆ ಹಿಂಗೆ ಅಂದ್ರೆ ಜನಪದ ಅಂದ್ರೆ ಎಂತಾವ್ ಇರ್ತಾವು ಅನ್ಯ ಜನಪದ ಅಂದ್ರೆ ಎಂತಾವು ನಮಗೆ ಅವ್ರೊಂದು ಬುಕ್ಕ ಹೊಳೆಸಲ್ ಬಳ್ಳಿ ಬುಕ್ಕ ಕಟ್ರು ಆ ಹುಡುಗ ಅದನ್ನ ಓದೋದು ಹೇಳ್ದ ಅದನ್ನ ನೋಡ್ಕೊಂಡು ನಾವು ಕವಿತಾ ಬರ್ದೇವು ಸರ್ ಅವ್ರ ಎಲ್ಲಾರ ಫಂಕ್ಷನ್ ಇತ್ತಂದ್ರೆ ಅವ್ರ ಹಾಡ ಹಾಡ್ತಿದ್ರೆ ನಾನು ಇವ್ರಂಗೆ ಹಾಡ್ಬೇಕು ನಾನು ಇವ್ರಂಗೆ ಮಾತಾಡ್ಬೇಕು ಅನ್ನೋ ನನ್ನೊಳಗೊಂದು ಕುದಿ ಬತ್ತು ಅದನ್ನ ಹಂಗೆ ಮಾಡ್ಕೋತ ಇದರಿಂದ ನಾನು ಕಟ್ತೀನಿ ಅವ್ರು MA PhD ಮಾಡ್ಯಾರ ಅವ್ರ ಸಾಹಿತ್ಯಗಳು ನೀನು ಮಾಡಿದೆ ಅಂದ್ರೆ ನಾನು ಕಟ್ತೀನಿ ಅದೇ ದೊಡ್ಡಾಗದಲ್ಲ ಕಟ್ಟಿದ್ನಿ ಪದ ಕಟ್ಟಿದ್ನಿ ಇಷ್ಟೊಂದು ಕರ್ಕೊಂಡ್ಬಂದು ತೋರಿಸಿದೀವಿ ಆವಾಗ ಬರ್ಕೊಂಡು ಹೋಗಿ ಅವ್ನಿಗೆ ತೋರಿಸಿದೀವಿ ಅವ್ರು ನೋಡಿ ಖುಷಿ ಪಟ್ರೆ. ಆ ಪದ ಯಾವ್ದು ಹೇಳ್ತೀರಿ ಫಸ್ಟಿಗೆ ಕಟ್ಟಿದಂತ ಪದ ಯಾವ್ದು ನಿಮ್ಮದು? ಹೆಂಡತಿ ಮಾಡ್ಕೊಂಡು ಸುಖ ನಿಮಗೂ ಹೇಳತೀನಿ ಕೂಗಿ ನನ್ನಂಗೆ ನೀವು ಒದ್ದಾಡಿಸಿ ಹತ್ತಿರಿ ಮುಂದೆ ಮದುವೆಯಾಗಿ ಹಗಲಿ ರಾತ್ರಿ ದುಡ್ದಿನಿ ಹೆಂಡತಿ ಮಾಡ್ಕೋಬೇಕಂತ ಚಂದನ ಹೆಂಡತಿ ಮದ್ವಿ ಮಾಡ್ಕೊಂಡ್ ನೀ ಬಾಳೆ ಮಾಡಕ್ಕಂತ ಹಗಲಿ ರಾತ್ರಿ ದುಡ್ದಿನಿ ಹೆಂಡತಿ ಮಾಡ್ಕೋಬೇಕಂತ ಚಂದನ ಹೆಂಡತಿ ಮದ್ವಿ ಮಾಡ್ಕೊಂಡ್ ನೀ ಬಾಳೆ ಮಾಡಕ್ಕಂತ ಮದುವೆಯಾಗಿ ಹೆಂಡತಿ ಮೊದಲ ನಡಿಯಾಕ ಬಂದಾಳು ವರ್ಷತ್ತು ಮುದ್ರಾಗ ಮಕ್ಕಳನ್ನ ಹಡಿಯಾಕ ತಯಾರಾಗ್ಯಾವ ಪ್ರೀತಿ ಗುಂಗಿನಾಗ ಮುಣಿಗೆವ ಲೆಕ್ಕಿಲ್ಲ ಹುಟ್ಟ್ಯಾವ ಮಕ್ಕಳ ಎಟ್ಟ ದುಡ್ದ ತಂದು ಹಾಕಿದಾರ ಸಾಲುವಲ್ಲೂ ಜ್ವಾಳ ಹುಡುಗರು ಉಪ್ಪಾದ್ರೆ ಹೆಚ್ಚಾಗಿ ಹೋಗಿ ಗುಡಿಯಾಗ ಮಣಗಿದಾರ ಗುರ್ತಾ ಹಚ್ಚಿ ಗುಡಿಯಾಗ ಬಂದ ಕರುತಾವ ಹುಡುಗರ ಬಾಳೆದ ನೀರ ಬಾಳ ಚಲೋ ಅಂತ ಈಶಾಡಾಕ ವಾದ್ನಿ ಪ್ರೀತಿ ಹಸರಿಗೆ ಆಸೆ ಮಾಡಿ ಬಂದ್ ಕೆಸರಾಗಿ ಸಿಕ್ಕೊಂಡಿ ಪ್ರೀತಿ ಹಸರಿಗೆ ಆಸೆ ಮಾಡಿ ಬಂದ್ ಕೆಸರಾಗಿ ಸಿಕ್ಕೊಂಡಿ. ಇದೊಂದು ಸಣ್ಣವಿದ್ದಾಗ ಅವಾಗ ಇದು ಒಂದು ಅವಾಗ ಕಟ್ಟಿದ್ದ ಸಣ್ಣವಿದ್ದಾಗ ಆಡತಿದ್ದೆ ನಾ ಚಿನ್ನಪಣಿ ಚೆಂಡ ಬಗರಿ ಅಡಿಬ್ಯಾಗ ತಾಯಿ ಹಾಲ ಕುಡ ಓಡಾಡಿದಂತೆ ಸಿಗರಿ ಕಣ್ಕಣ ಉತ್ತತಿ ಆಣಿ ಕೆರ ಮೊದಲ ನಮ್ಮ ಆಟ ನೆರಮಣ್ಣಿ ಅವರು ಬೇಯವರು ಬೆಳತಾನ ಹೆಚ್ಚಾತ ನಿಮಕ ಆಟ ಪಕ್ಕ ಬಲುತ ಮೇಲೆ ಗೂಡ ಬಿಟ್ಟ ಹಾರಿದಂಗ ಹಕ್ಕಿ ಹರೆ ಎಂಬುವ ತೆನೆ ಮೇಲೆ ಕುಂತ ಕಾಳು ತಿನ್ನೋದು ಕುಕ್ಕಿ ಯಾಕೋ ಏನು ನಮ್ಮ ಮಣಿಯ ಕಟ್ಟಿ ಮೇಲೆ ಮಂದಿ ಬಾಳ ಕೂಡಿ ನಾವು ಅಲ್ಲಿ ನಂದರು ಹಾಕಿದರಪ್ಪ ಮದುವೆಯ ಬೇಡಿ ಅರಸನ ಹಚ್ಚಿ ಕಂಕನ ಕಟ್ಟಿ ಒಗದಾರಕ್ಕಿ ಕಾಳ ಡಮ್ ಡುಮ್ ಅಂತ ಶುರು ಮಾಡಿದಾರ ಬೆಂಡಬಾಜಿ ಮ್ಯಾಳ ಸಂಸಾರಂಬು ಕಚೇರಿ ಕಟ್ಟ್ಯಾಗ ಮೊದಲ ಕಾಲ ನಿಟ್ಟ್ಯ ಮದುವೆಯಾದ ಹೆತ್ತಿಗೆ ಪೌಜಾರ ನೌಕರಿ ಕೊಟ್ಟ ನಾನು ಕೆಟ್ಟ್ಯ ಮಕ್ಕಳ ಹುಟ್ಟಿ ಎಳದಾರ ರಟ್ಟಿ ಕಟ್ಟಿ ಪೊಲೀಸರ ಹಂಗ ಇವ್ರ ಕೈಯಾಗ ಸಿಕ್ಕ ಆಗಿನು ಹಿಂಗ ತಿಂದ ಮಂಗ ಬಾಳೆ ಬಂಡಿ ಜಗ್ಗಿ ಜೀವ ಸಣ್ಣ ಆಗೈತಿ ಸಣ್ಣವಿದ್ದಾಗ ಆಡಿದ ಆಟ ನೆನಪಿಗೆ ಬರ್ತೈತಿ ಬಾಳೆ ಎಂಬುವ ಬಂಡಿ ಗಾಲಿಗೆ ಹಾಕಿದಂಗ ಕೀಲ ಬೀಳಿಗೆ ಬಿದರಿ ಸಿದ್ದಪ್ಪ ತಿಳಿದ ಬರ್ದನಿದ್ರು ಜಾಲ ಸಣ್ಣವಿದ್ದಾಗ ಆಡತಿದ್ದಿನ ಚಿನ್ನಪಳಿ ಚೆಂಡ ಬದರಿ ಇದು ನಾ ಸಣ್ಣವಿದ್ದಾಗ ಹೆಂಗಿದ್ನಿ ಅನ್ನೋದನ್ನ ಈ ಲಗ್ನ ಮಾಡ್ಕೊಂಡು ಮಕ್ಕಳಾದ್ಮೇಲೆ ಕಟ್ಟಿದ ಕವಿತಾ ಇದ್ದ ನನ್ನ ಮಾತಾಡಿ ಎಲ್ಲ ಅವೇನು ಬೇಕಾದ್ ಮಾತಾಡೋದು ಸುಖ ಕೊಟ್ಟ ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ ಆ ಜೋತರ್ಲಿ ಹೊಣಕಟ್ಟಿ ಅವ್ರು ಹೇಳ್ಯಾರು ಅದನ್ನ ಬಾಳೆ ಮಾಡೋ ಗಂಡಗ ಎಡವಟ್ಟಿ ಹೆಂಡತಿ ಇಟ್ಟಾನು ಬಾಳೆ ಮಾಡೋ ಹೆಂಡತಿ ಕೂಡ ಗಂಡನ ಕೊಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ದಂಕ್ ಮಾಡ್ಯಾನು ದೇಶ ಆಳಾಕ ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನು ಆ ಕುರ್ಚಿ ಕಾಲ್ ಜಗಾಕ 100 ಮಂದಿ ಬಿಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನೆ ಅವ್ರನ್ನ ಇಟ್ಟಾನು ಊರಾಗ ದೊಡ್ಡ ಮಠ ಕಟ್ಟಿ ಕ್ಯಾಮಿ ತೊಡಿಸಿ ಸ್ವಾಮಿನ ಇಟ್ಟಾನು ಊರಾಗ ದೊಡ್ಡ ಮಠ ಕಟ್ಟಿಸಿ ಕ್ಯಾಮಿ ತೊಡಿಸಿ ಸ್ವಾಮಿನ ಇಟ್ಟಾನು ಆ ಸ್ವಾಮಿ ಬೇಯಾಕ ಊರಾಗ ಮಂದಿ ಬಿಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಕೋಟಿ ಗಂಟ್ಲೆ ಸಾವುಕಾರ ಮನೆಯಾಗ ನೋಟ್ ಇಟ್ಟಾನು ತುಡುಗು ಮಾಡಕ್ 100 ಮಂದಿ ಕಳ್ಳರು ಬಿಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಒಬ್ಬೊಬ್ಬರು ಬಾಳೆ ಒಂದೊಂದಿಟ್ಟು ದಂಕ್ ಮಾಡ್ಯಾನು ಬಾಳೆ ಮಾಡು ಗಂಡ ಹೆಂಡತಿಗೆ ಅಡಬಿಟ್ಟು ಮಕ್ಕಳ ಕೊಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಒಬ್ಬೊಬ್ಬರು ಬಾಳೆ ಒಂದೊಂದಿಟ್ಟು ದಂಕ್ ಮಾಡ್ಯಾನು. ಇಂಥ ಹಲವಾರು ಕವಿತೆಗಳನ್ನ ಬರೆದಿರಲ್ಲ. ಹತ್ತತ್ರ ಎಷ್ಟು ಈಗ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳು ಎಷ್ಟು ಇರಬಹುದು? ಒಂದು 25 ಬುಕ್ ಆಗ್ಯಾವ. 25 ಪುಸ್ತಕಗಳು. ಆ ಪುಸ್ತಕಗಳನ್ನ ನೀವು ಫಸ್ಟಿಗೆ ಪ್ರಪ್ರಥಮವಾಗಿ ಬರೆದಂಥ ಪುಸ್ತಕನ
ಪ್ರಿಂಟ್ ಮಾಡಕ್ ಆಗಿನ ಸಮಯಕ್ಕೆ ನಿಮ್ಗೆ ದುಡ್ಡು ಹೆಂಗ್ ಕೊಡ್ಸಿದ್ರ? ಭಾಳ ತ್ರಾಸ ದುಡ್ಡಿದ್ದ. ಅವಾಗ 90ರಾಗ ನನ್ನ ಬುಕ್ಕ ಪ್ರಿಂಟ್ ಮಾಡುವಾಗ ನನ್ನ ಹತ್ತಿರ ಒಂದು ನನಗ ಉಣ್ಣಾಕಿಲ್ಲ. ಆ ಪುಸ್ತಕ ಪ್ರಿಂಟ್ ಮಾಡೋದತ್ತು ದೂರ ಉಳಿತಿ. ಯಾಕಂದ್ರೆ 5-6 ಮಕ್ಕಳು, ನನ್ನ ಜೀವನ ಬಡತನ ಬದುಕ, ನಿಮ್ಮಂತ ಹೊಲ ಮಾಡ್ಕೊಂಡ್ ಪಾಲ್ಯ ಬದುಕವ. ಆದ್ರೆ ಒಂದು ಏನಂದ್ರೆ ನನಗೆ ಇವನು ಹಂಗ ನನ್ನೊಳಗೆ ಹುಟ್ಟಿದ ಕವಿತಾಗಳನ್ನ ಇವನು ಪ್ರಿಂಟ್ ಮಾಡಿ ಬುಕ್ಕ ಮಾಡ್ಬೇಕನ್ನೋ ನನ್ನ ಹಠ ನನ್ನೊಳಗೆ ಕುದಿಯಾಕೈತಿ. ಈಗ ಹಂಗ ಬಿಟ್ರೆ ಕೆಟ್ಟ ಹೊಕ್ಕೈತಿ. ಈಗ ನೋಡಿ ಮಕ್ಕಳು ಹಡಗ ಹಂಗ ಬಿಟ್ರೆ ಕೆಡ್ತಾವ. ಅವ್ರು ಲಗ್ನ ಮಾಡಿ ಅವಕ್ಕೊಂದು ಮನಿ ಕಟ್ಟಿ ಆಸರಾ ಮಾಡಿ ಬಿಟ್ಟಿವ ಅಂದ್ರೆ ಅವ್ರು ಹೆಂಗಾರ ಬಾಳೆ ಮಾಡ್ತಾರ ಅತ್ತಾರಲ್ಲ, ಹಂಗ ನನ್ನ ಬುಕ್ಕ ಪ್ರಿಂಟ್ ಆದ್ರೆ ಆ ಪ್ರಿಂಟ್ ಆದ್ರೆ ಯಾರಿಗೂ ಓದಾರ ಕೈಯಾಗ ಹೊಕ್ಕೈತಿ ಅಂತ ಒಂದು ಆಸೆ. ಆ ಬುಕ್ಕ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಸಾಲ ಮಾಡಿದ್ವಿ. ಸಾಲ ಕೇಳಕ್ ಅವ್ರು ನನಗೆ ಯಾರು ಸಾಲ ಕೊಡ್ಲಿಲ್ಲ. ಒಬ್ಬ ಗೆಳೆಯ 1,000 ರೂಪಾಯಿ ಸಾಲ ಕೊಡೋ ಮುಂದೆ ನೀ ಯಾವಾಗ ಕೊಡ್ತೀನಿ ನನಗಂದ. ದೇವ್ರು ಕೊಟ್ರೆ ನೀನು ಕೊಂಡ್ಕೊಂಡು ನನಗೆ ಕೊಡತ್ತೇಳಿ ಅವನ ಕಡೆ ತಗೊಂಡಿ. ಒಬ್ಬ ಗೆಳೆಯನು ಒಂದು 10 ಚೀಲ ಜೋಳ ಗೋಡವಾಣದಾಗಿಟ್ಟು ಆ ರೊಕ್ಕ 3,000 ರೊಕ್ಕ ಕೊಡ್ಸಾಕ್ 8 ದಿನ ಅಡ್ಡಾಡೀನಿ. 3,000 ರೊಕ್ಕ ಕೊಡ್ಸಾಕ್ 90ರಾಗಿದೆ. ಅವ್ನು ಕೊಟ್ಟು ಇಟ್ಟನವ್ರ ಕೊಟ್ಟು ಗದಿಗೆ ಹೋಗಿ ಅವ್ನು ಪ್ರಿಂಟ್ ಮಾಡಿಸಿದ್ರು. ಎಂತಾದ್ರೂ ನನ್ನ ದೈವ ಅಂದ್ರೆ ಭಗವಂತ ಎಷ್ಟು ದೊಡ್ಡವ ಅಂದ್ರೆ ಅಷ್ಟು ಸಾಲ ಮಾಡಿ ನನಗೆ ಇವೇನು ರೊಕ್ಕ ಕೊಡ್ತಾನ, ನಮ್ಮ ರೊಕ್ಕ ಕೊಡ್ತಾನ ಇಲ್ಲ ಅಂತಿದ್ರಲ್ಲ, ಅವ್ರಿಗೆ ದೇವ್ರ ಕೊಟ್ಟಂಗ. ಆ ಪುಸ್ತಕ ಬಿಡುಗಡೆ ಆಗೋ ದಿವಸನೇ ನನಗೆಲ್ಲರೂ ದೊಡ್ಡ ದೊಡ್ಡವರು 500, 1000 ನನಗೆ ಆ ಪುಸ್ತಕ ಬಿಡುಗಡೆ ಆಗೋ ದಿವಸ 5,000 ರೂಪಾಯಿ ಕೂಡಿದ್ವಿ ನನಗೆ. ಅವತ್ತು ಕೊಟ್ರು ನನಗೆ. ಅವತ್ತು ನನಗೆ ಏನು ಕೊಟ್ಟಿದ್ರಲ್ಲ ಅಲ್ಲೇ ನಿಂತು ಬಿಟ್ಟ ಮೇಲೆ ಅವ್ರಿಗೆ ಕೊಟ್ಟು ಬಿಟ್ನಿ ಆ ರೊಕ್ಕ. ಆದ್ರೆ ನಾ ಎಷ್ಟೋ ತ್ರಾಸ ಮಾಡಿದ್ರು ದೇವ್ರು ನನಗೆ ತ್ರಾಸ ಮಾಡಿ ಕೊಟ್ಟಿಲ್ಲ. ಪರಮಾತ್ಮ ಬಾಡ ಬದುಕಂದ್ರೆ ಆ ತ್ರಾಸ ಇರೋದ ಮಾಡೋದ. ಆದ್ರೆ ಮನುಷ್ಯನಲ್ಲಿ ಯಾವುದಾಗಲಿ ಛಲ ಇತ್ತಂದ್ರೆ ಬಲ ತಾಣ ಬರ್ತೈತಿ. ನಾ ಮಾಡ್ಬೇಕನ್ನುವಂಥ ಛಲ ಬೇಕು. ನೋಡಿ, ನಾನು ಮೊದಲು ನಾಟಕ ಮಾಡ್ಬೇಕತ್ತಿತ್ತು. ನಾಟಕ ಮಾಡಿದೆ, ಒಂದು 5-6 ನಾಟಕ ಮಾಡಿದ್ದೆ. ಅವಾಗ ಮುಂದೆ ಈ ಕವಿತಾ ಕಟ್ಟಬೇಕು ಅನ್ನೋದಿತ್ತು. 25 ಬುಕ್ಕ ಪ್ರಿಂಟ್ ಆಗೋ ಕವಿತಾ ಕಟ್ಟಿದ್ದೆ. ಮುಂದೆ ಸಿನಿಮಾದಾಗ ಪಾರ್ಟ್ ಮಾಡಿದ್ನಿ. ಸಿನಿಮಾದಲ್ಲೂ ಒಂದು 2-3 ಸಿನಿಮಾ ಕರ್ಕೊಂಡು ಒಂದು ಯಾವ್ದೋ ಹುಲಿ ಬೀರ ಅಂತ ಹೀಗೆ ವಾದಸ್ ಮಾಡಿದ್ರೆ ಆ ಹುಲಿ ಬೀರದಾಗ ಒಂದು ಕರ್ಕೊಂಡಾದ್ರು. ಮುಂದೆ ದಂತ ಪುರಾಣ ಅಂತೇಳಿ ಬೆಂಗಳೂರವ್ರು ಇದು ಮಾಡಿದ್ರು. ಅದು ಈ ಕಡೆ ನಮ್ಮ ಭಾಷೆದ್ದೇ ಅಲ್ಲ. ಆ ದಂತ ಪುರಾಣದಾಗ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿನಿ, ನಾಟಕ ಮಾಡಿದ್ನಿ. ಮತ್ತು ನನಗೆ ಸಂಗೀತ ಗೊತ್ತಿಲ್ಲ, ಆದರೂ ಹಾಡಿದ್ನಿ. ಸಂಗೀತಾಗ ಒಂದಿಷ್ಟು ರೆಕಾರ್ಡಿಂಗ್ ಮಾಡಿದ್ರು, ನಾನ ಹಾಡಿದ್ನಿ. ನನ್ನ ಹಾಡನ ನಾನೇ ಹಾಡ್ಬೇಕು ಅಂತ ಹುಚ್ಚು ನನ್ನಲ್ಲಿ. ಮತ್ ನನ್ನ ಹಾಡ ಬೇರೆದವ್ರು ಹಾಡಿದ್ರು. ಗುರುರಾಜ್ ಹೊಸಕೋಟಿ, ಶಬರಿ ಡಾಂಗಿ, ಪ್ರಕಾಶ್ ಜೈನ್ ಅನ್ನೋರು ಅವರೆಲ್ಲ ನನ್ನ ಹಾಡುಗಳು ಹಾಡಿದ್ರು. ಬೇರೆ ಬೇರೆ ಕಡೆ ನನ್ನ ಹಾಡುಗಳು ಕ್ಯಾಸೆಟ್ ಆದವು, ರೆಕಾರ್ಡಿಂಗ್ ಆದವು, ಅವರು ಆದವು. ನಾ ಏನು ಆಗ್ಬೇಕು. ಮತ್ತು ನಾ ಸಣ್ಣವಿದ್ದಾಗ ನಾ ದುಡಿಲಾರ್ದಂಗೆ ಅತ್ತ ಇತ್ತಾಗ ಅಡ್ಡಾಡುದು. ನಾವು ಉಡಾಳ ಕಂಪ್ನಿ ಅಡ್ಡಾಡ್ತೀನಿ. ನಮ್ಮ ಅಪ್ಪ ನಮ್ಮವ್ವ ಹತ್ತಿದ್ರು, ಇವಾಗ ಲಗ್ನ ಮಾಡಿದೀವ ಅಂದ್ರೆ ಆ ಸೊಸಿ ಎಲ್ಲಿ ಉಣ್ಬೇಕು, ಇವು ಮಣಿನೂ ಅಣ್ಣವಲ್ಲ ಮಾರನೂ ಅಣ್ಣವಲ್ಲ. ಇವ್ ಲಗ್ನ ಮಾಡಿದ್ರೆ ಸೊಸಿ ನಮ್ಮ ಮ್ಯಾಗ ಮರಗ್ತಾಳ ಅಂತ ಹತ್ತಿದ್ರು ಅವ್ರು ನಮ್ಮ ಅಪ್ಪ ನಮ್ಮ ಅನ್ನೋದು ನಾ ಕೇಳಿ. ಆದ್ರೆ ಹಿಂಗೆ ನನಗೆ ಗೊತ್ತಿಲ್ಲ. ಈ ಲಗ್ನ ಮಾಡಿದ್ರೆ ಹಿಂಗ್ ಬಾಳೆ ಆಕತಿ. ನೋಡಿದ ಲಗ್ನ ಮಾಡಿದವ್ರು ಆ ಸಸಿ ನಮ್ಮ ಈ ಹಣದ ಮ್ಯಾಗ ಹತ್ತಿತ್ತು ಅಂತ ನಮ್ಮ ಅಪ್ಪ ನಮ್ಮವ್ವ ಅಂದಾರ. ಅದನ್ನು ಕೇಳಿ ಮುಂದೆ ಲಗ್ನ ಮಾಡಿದ್ರು. ನಮ್ಮ ಮನೆಗೆ ಹತ್ತದ ಪುಣ್ಯಕ್ಕೆ ನಾನು ಹೇತು ಒಂದು ಚಲೋ. ನನಗೆ ಇವತ್ತಿಗೂ ನನಗೊಂದು ಕೊಡ ನೀರು ಹೊಡ್ಸಿಲ್ಲ. ನನಗೆ ಏನೂ ಕೇಳಿಲ್ಲ, ಒಂದು ಬಂಗಾರ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ. ನಾನು ಹೇತಿ ಅಂತ ನನಗೊಂದು ದೇವರೇ ಅನ್ಕೋ, ಒಂದು ತಾಯಿನ ಅನ್ಕೋ. ನಾನು ಹೇತಿ ಅದಕ್ಕೆ ನಾನು ನೀತಿ ನನಗೆ ಒಂದು ಇದು ಇಷ್ಟು ಮಕ್ಕಳಾದರೂ ನಾ ಮಕ್ಕಳ ಹಡ್ದಿನೋ ಇಲ್ಲೋ, ಬಾಳೆ ಮಾಡಿನೋ ಇಲ್ಲೋ ಅನ್ನೋಂಗ ಈಗಾದ್ರೂ ಹಂಗ ಇದೀನಿ ನಾ. ಈಗ ನೋಡಿ, ಈಗ ನೀರು ಒಟ್ಟು ಹಾಕಿದ್ರೆ ತುಂಬ್ತಾಳ, ಹೆಣ್ಕಸ ಹಾಕಿನ ಮಾಡ್ತಾಳ. ನಾ ಒಕ್ಕಲ್ತನ ಮಾಡುವಾಗ ದಡ್ಡ್ಯಾಗ ಕಣಕಿ ತಂದು ಬಣ್ಮಿ ಒಟ್ಟು ಅಟ್ಟನೇ ಕೆಲಸ. ದಿನ ತಂದು ಎತ್ತಿ ಕೊರದು ಮೇಸಾಕಿ ಹಾಕಿನ ನಾ ಗೆಳೆ ಹೊಡೆದು ಬರೋದು, ನೀರು ಕುಡಿಸೋದು, ಕಟ್ಟಿ ಅಮ್ಮೆವು ಹಾಕಿ ಮೇಸಾಕಿ ನಾನು ಎತ್ತಿನ ಎಲ್ಲ ಮಾಡಕ್ಕೆ. ಆದ್ರೆ ಮಕ್ಕಳು ಅದು ಲಗ್ನ ಆತು, ಎಲ್ಲ ದೇವ್ರ ಪುಣ್ಯ. ಪರಮಾತ್ಮ ನಾನು ದುಡಿಲಾರ ನಮಗೆ. ಮತ್ತು ನಾನು
ಸಾಲಿ ಕಲಿಲಾರ್ದವಾಗ ಸಮಾಜ ನನ್ನ ಮೆಚ್ಚುಗೊತ್ತು. ನನಗೆ ಕವಿ ಅಂದ್ರೆ ನಾ ಯಾವನೂ ಅಲ್ಲ, ನಾನು ಕವಿನೂ ಅಲ್ಲ, ಏನು ಶಾಣ್ಯಾನೂ ಅಲ್ಲ, ಹುಚ್ಚರು ಅಲ್ಲ. ಒಂದು ಹುಚ್ಚರ ಕಂಪ್ನಿ ನಂದು. ಆ ನಾಟಕ ಬಿಟ್ಟು ಹೋದಲ್ಲೇ, ನಾಟಕ ನೋಡಕ್ ಹೋದಲ್ಲೇ ಮಸೂತಿ ಕಾಲಿಗೆ ಬಿದ್ದು ನಾಟಕ ಮಾಡಿದ್ನಿ. ಶಾಲಿ ಹುಡುಗರು ಕೂಡ ಹೋಗಿ ಮಾಸ್ತರ್ ಭೇಟಿಯಾಗಿ ಈ ಕವಿತಾ ಕಾಲಿಗೆ ಹಾಕೊಂಡಿ. ಹೊಲ ಮಾಡಕ್ ಹೋಗಿ ಕರಿಕೆ ಹೊಲಗಳು ಮಾಡ್ಕೊಂಡು ಗಳೆ ಹೊಡ್ಕೊಂತ ಅವತರದಾಗ ಕೂತಿದ್ದೆ. ನಂದೊಂದು ತಲೆ ಬದಕ ಪರಮಾತ್ಮ ನನಗೇನೋ ದಾರಿ ತೋರಿಸಿದ, ಎಲ್ಲಾನು ಗುರ್ತ ಮಾಡಿಸಿದ. ಅಲ್ಲೇ ಇಲ್ಲೇ ಕವಿಗೋಷ್ಠಿ ಕರ್ಕೊಂಡೋದ್ರು. ಮೈಸೂರು ದಸರಾ ಕವಿಗೋಷ್ಠಿ ಬಂದಿ, 96 ಮೈಸೂರು ದಸರಾ ಕವಿಗೋಷ್ಠಿ ಬಂದಿ. ಇವತ್ತಿಗೂ ಈಗ ಎಷ್ಟು ಬೇರೆ, ಈಗ 96 ಅಂದ್ರೆ 8 ವರ್ಷ ಆತ. ಈ ವರ್ಷ ಮಾಡಿ ದಸರಾ ಕವಿಗೋಷ್ಠಿಯಾಗ ಹೋಗಿನಿ. ಒಬ್ಬ ಕವಿಗೆ ಒಮ್ಮೆ ಚಾನ್ಸ್ ಸಿಗು ಕರೆದು ದೊಡ್ಡದು. ನನಗೆ 3 ಬೇರೆ 4 ಬೇರೆ ಆ ಮೈಸೂರು ದಸರಾ ಕವಿಗೋಷ್ಠಿಗೆ ಸಿಕ್ಕೈತಿ. ನನಗೆ ಬೆಂಗಳೂರ ಕವಿಗೋಷ್ಠಿ, ಬೆಳಗಾವ್ 70ನೇ ಸಾಹಿತ್ಯ ಸಮ್ಮೇಳನ ಬೆಳಗಾವದಾಗ, ನವರಸಪುರ, ಬಿಜಾಪುರ ನವರಸಪುರ, ಪಟ್ಟದಕಲ್ಲು ಉತ್ಸವ, ಇವೆಲ್ಲ ನೀವು ಇವಾಗ ನೋಡಿದೋ ಅಥವಾ ಮುಂಚಿತವಾಗಿ ನೋಡಿ ಅದ್ರ ಮೇಲೆ ಬರುವಂತ ಕವಿತೆಗಳು? ಇಲ್ಲ, ನಾ ಪಟ್ಟದಕಲ್ಲು ನೋಡಿದ್ದಿಲ್ಲ. ಪಟ್ಟದಕಲ್ಲ ನಾ ನೋಡಿದ್ದಿಲ್ಲ. ಈಗ ಪಟ್ಟದಕಲ್ಲ, ಹಂಪಿ, ಐವಾಳಿ ಈಗೀಗ ನೋಡಿಲ್ಲ. ಮೊದಲು ನೋಡಿದ್ದಿಲ್ಲ. ಅವಾಗ ಈಗ 30 ವರ್ಷದ ಹಿಂದೆ ಕಟ್ಟಿದ್ದೆ ಒಂದು ಕವಿತಾ. ಅದು ಹೇಗೆ ಅಂದ್ರೆ ನೀವು ಅದ್ ನೋಡ್ಲಾರ್ದನ್ ಹೆಂಗ ಕವಿತೆಗಳು ನಿಮ್ಮಲ್ಲಿ ಬಂದು ಅಂತ? ಇಲ್ಲ, ಅದ್ರ ನನಗೆ ಏನ್ ಕಲ್ಪನೆ, ಏನೋ ದೇವ್ರು ಕೊಟ್ಟದ್ದು. ನನಗೆ ಅವನೇನು ಬಂದಿಲ್ಲ. ಈ ಪುರಾಣದಾಗ ಕಥೆಯಾಗ ಹೇಳ್ತಿರ್ತಾರಲ್ಲ, ಪಟ್ಟದಕಲ್ಲ, ಐವಳ್ಳಿ, ಹಿಂಗ ಹಂಗ ಅಂತ ಹೇಳ್ತಿರ್ತಾರಲ್ಲ, ಅವನು ಕೇಳ್ತಿದ್ದೆವು. ಕೇಳಿ ಹಂಗ ಒಂದು ಕವಿತಾ ಕಟ್ಟಿದ್ದೆ. ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನೋ, ಪಟ್ಟದಕಲ್ಲ ಹಂಪಿ ಐವಳು, ಸುರಿದಿತ್ತಲ್ಲೋ ರತ್ನದ ಮಳೆಯು, ಶರಣರ ದಾಸರ ಕವಿಗಳ ಮಾತ ಮರದೊಳು ತುಂಬಿ ಚೆಲ್ಲರ ಮುತ್ತ, ಶಿಖರಕ್ಕೆ ಮುಟ್ಟಿಸ್ಯಾರ ಕನ್ನಡ ಕೀರ್ತಿ, ಅಣ್ಣ ಬಸವಣ್ಣ ಸರ್ವಜ್ಞ ಮೂರ್ತಿ, ಕುಮಾರವ್ಯಾಸ ಪಂಪರಣ್ಣ ಕನ್ನಡ ನಾಡಿಗೆ ಆಧಾರ ಕಣ್ಣ, ಧನ್ಯನಾದಿನೋ ಯಾವ ಜನ್ಮದ ಪುಣ್ಯ, ಪುರಂದರದಾಸ ಕನಕದಾಸರು ಇಲ್ಲೇ ಹುಟ್ಟ್ಯಾರು, ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನು, ಕಲಿಯಲಿಲ್ಲ ಬರೆಯಲಿಲ್ಲ ತಾಳ ತಂಬುರಿ ತಂತಿನಾದಿಲ್ಲ, ಏನು ನನ್ನ ದೈವ ವಿಚಿತ್ರ, ಆದಿನ ನಾನು ಸರಸ್ವತಿ ಪುತ್ರ, ಧನ್ಯನಾದಿನೋ ಯಾವ ಜನ್ಮದ ಪುಣ್ಯ. ಈ ಪದಾನ ಜ್ವಾಳ ಕಿತ್ತ ಹೊಲದಾಗ ಭಾರತದಾಗ ಹೊಲದಾಗ ಮಕ್ಕೊಂದಿನಿ, ಯಾರೂ ಇಲ್ಲ. ಈ ಕವಿತಾ ಕಟ್ಟಿನಲ್ಲಿ ಯಾರೂ ಇಲ್ಲ. ನಾನು ಹಂಪಿ ಐವಾಳಿನೂ ನೋಡಿಲ್ಲ, ಅವ್ರಿಗೆ ಏನೂ ಇಲ್ಲ. ಹೆಂಗ ನನ್ನ ಕಲ್ಪನೆಗೆ ಬತ್ತೋ ಗೊತ್ತಿಲ್ಲ. ಅಲ್ಲ, ಈಗ ಓದಿಲ್ಲ ಬರ್ದಿಲ್ಲ ಅಂತೀರಿ, ಇವರೆಲ್ಲ ಈಗ ಕುಮಾರವ್ಯಾಸ, ರಣ್ಣ, ಪಂಪ ಇವರೆಲ್ಲ ಹೆಂಗ ಅಂತ ನಿಮ್ಮ ಬಾಯಲ್ಲಿ? ಈಗ ನಾ ಎಲ್ಲಾರ ಫಂಕ್ಷನ್ ಹೋದಾಗ ಆ ಫಂಕ್ಷನ್ದಾಗ ಸಾಲಿ ಕಲ್ತವ್ರು ಅವ್ರು ಏನೋ ಮಾತಾಡ್ತಿರ್ತಾರಲ್ಲ, ಕವಿಗಳು ಹಂಗ ಕವಿ ಹಿಂಗ ಅಂತ ಹೇಳ್ತಿದ್ದಲ್ಲ, ಅವನಿಗೆ ಕೇಳ್ಕೊತಿದ್ದೆ. ಅವ್ನು ನನ್ನ ಕಲ್ಪನೆ ಒಳಗೆ ನನ್ನ ಇದ್ರೊಳಗೆ ಬಂದು ಬಿಡ್ತಿದ್ದವು. ಅವಾಗ ಕೀರ್ತನ ಪುರಾಣ ಕೇಳಕ್ ಹೋಗೋದು ಹುಚ್ಚಬಾಳ ನನಗೆ.